ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಭೇಟಿ ನನ್ನ ವೈಯಕ್ತಿಕವಾದಂಥ ಒಂದು ಚುನಾವಣೆ ನಡೀತಾ ಇದೆ. ನಮ್ಮಲ್ಲಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಒಂದು ಚುನಾವಣೆ ಇದೆ. ಆ ಚುನಾವಣೆಗೆ ನಾನು ನಮ್ಮ ಅಧ್ಯಕ್ಷರು ನೋಡಬೇಕಿತ್ತು. ಕ್ರಿಪ್ಕೋ ಅಧ್ಯಕ್ಷನ ಆ ವಿಚಾರದ ಮೇಲೆ ನಾನು ಡೆಲ್ಲಿ ಭೇಟಿ ಮಾಡಿರುವಂಥ. ಸೊ ಇದರಲ್ಲಿ ರಾಜಕೀಯ ಏನಿಲ್ಲ. ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ಚರ್ಚೆ ಆಗ್ತಾ ಇರೋಂಥದ್ದು ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು. ನಮ್ಮ ಶಾಸಕರಿಗೆ ಏನು ಮಾಹಿತಿ ಇದೆ, ಈ ಥರದ್ದು ಆಗುತ್ತಾ ಇಲ್ವಾ, CM ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಈಗ ಮುಖ್ಯಮಂತ್ರಿ ಬದಲಾವಣೆ ಅನ್ನೋವಂಥದ್ದು ವಿಚಾರ ಅದು ಹೈಕಮಾಂಡಿಗೆ ಬಿಟ್ಟಿರೋವಂಥದ್ದು. ಸೊ ಅದರಲ್ಲೆಲ್ಲ ನಾವು ಶಾಸಕರಾಗಿ ಈಗ ನಾನು ಮೊದಲ ಬಾರಿ ವಿಧಾನ ಪರಿಷತ್ ಸದಸ್ಯನಿದ್ದೀನಿ. ಸೊ ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅದನ್ನು ಮುಖ್ಯಮಂತ್ರಿಗಳೇ ನಿನ್ನೆ 2 ದಿನದಿಂದ ಮುಖ್ಯಮಂತ್ರಿಗಳು ಅದನ್ನು ಮೈಸೂರಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದಾರೆ. 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೀನಿ, ಮತ್ತೆ ಬರುವಂಥ ಬಜೆಟ್ನು ನಾನೇ ಮಂಡಿಸ್ತೀನಿ ಅಂತ ಮಾತನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅದರಿಂದ ಮತ್ತು ಅವರು ಕಡೆಗೆ ಹೇಳಿದ್ದಾರೆ, ಹೈಕಮಾಂಡ್ ಏನು ಕೊಡುತ್ತೆ ಸಂದೇಶ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. DCM ಟೀಮು ಒಂದಷ್ಟು ಜನ ನಿನ್ನೆ ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒತ್ತಡ ಹಾಕೋದು, ಚೇಂಜ್ ಮಾಡಿ ಅನ್ನೋ ಅರ್ಥದಲ್ಲೆಲ್ಲ. ಅಲ್ಲ, ಈಗ ಉಪಮುಖ್ಯಮಂತ್ರಿಗಳ ಟೀಮ್ ಬರೋವಂಥ ವಿಚಾರ ಅಂದರೆ ಅವ್ರದ್ದು ಏನಕ್ಕೆ ಬಂದಿದ್ದಾರೆ ಅನ್ನೋವಂಥದ್ದು ಗೊತ್ತಿಲ್ಲ. ಸೊ ಈಗ ನಾನು ಬಂದಾಗೇ ಅವ್ರದ್ದು ಏನಾದ್ರು ಸ್ವಲ್ಪ ವೈಯಕ್ತಿಕವಾದಂಥ ಕಾರ್ಯಕ್ರಮಗಳು ಇಲ್ಲಿ ಇರ್ಬೋದು. ಸೊ ಆ ನಿಟ್ಟಲ್ಲಿ ಅವ್ರು ಬಂದಿರೋವಂಥದ್ದು ಇರ್ಬೋದು. ಅದಾದ್ಮೇಲೆ ಇಲ್ಲಿ ಯಾರ್ಯಾರನ್ನ ನೋಡ್ತಾ ಇದ್ದೀವಿ ಅಂತ ಮಾತನ್ನ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿರುವಂಥದ್ದು. ಸೊ ಅದ್ರ ಬಗ್ಗೆ ನನಗೇನು ಹೆಚ್ಚು ಮಾಹಿತಿ. ಹುಸೇನ್ ಅವರು ಹೊರಡುವಾಗಲೇ ಹೇಳಿದ್ರು, ನಾವು ಹೋಗ್ತಿರೋಂಥ ಕಾರಣನೇ DCM ಅವ್ರನ್ನ CM ಮಾಡಿ ಅಂತ ಮನವಿ ಇಡ್ತೀವಿ, ಅಷ್ಟು ಅರ್ಹತೆ ಅವ್ರಿಗಿದೆ, ಇದೇ ಕಾರಣ ನಿಂತ್ಕೊಂಡು ಹೋಗ್ತಿದೀವಿ ಅಂತ ಇಕ್ಬಾಲ್ ಹುಸೇನ್ ಅವ್ರು ಹೇಳಿದ್ರು. ಆದ್ರೆ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಈ ತರ ಮಾತಾಡಬಾರ್ದು ಅಂದಾಗ ಇಲಾಖೆ ಕೆಲಸದ ಮೇಲೆ ಬಂದಿದ್ವಿ ಅಂತ ಮಾತು ಬದಲಾಯಿಸ್ತಾರೆ. ನೋಡಿ, ಇಕ್ಬಾಲ್ ಹುಸೇನ್ ಅವರು ರಾಮನಗರ ಜಿಲ್ಲೆ ರೆಪ್ರೆಸೆಂಟ್ ಮಾಡುವಂಥದ್ದು, ಮತ್ತೆ ಅಲ್ಲಿ ಕನಕಪುರ ಕ್ಷೇತ್ರ ಬರುವಂಥ ಅದು ಅವ್ರ ವೈಯಕ್ತಿಕ ಅವರ ಅನಿಸಿಕೆ. ಈಗ ನನ್ನ ವೈಯಕ್ತಿಕ ಹೇಳಬೇಕು ಅಂದರೆ ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಅದರಿಂದ ಅದು ನನ್ನ ವೈಯಕ್ತಿಕ, ಪಕ್ಷ ತೀರ್ಮಾನ ಕಡೆದಾಗ ಅದೇನು ಹೇಳುತ್ತೆ ಅದನ್ನು ನಾವು ಬದ್ಧವಾಗಿರ್ತೀವಿ. ತುಮಕೂರು ಜಿಲ್ಲೆ ಶಾಸಕರು ಕೂಡ ಬಂದಿದ್ದಾರೆ. ಗುಬ್ಬಿ ವಾಸು, ಕುಣಗಲ್ ರಂಗನಾಥ್ ಅವರು ಇದೇ ಟೀಮಲ್ಲಿ ಬಂದು ಹೋಗಿರುವಂಥದ್ದು. ಹೇಳಿದ್ನಲ್ಲ, ಅವ್ರು ಏನಕ್ಕೆ ಬಂದಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಬಂದಿರ್ಬೋದು, ಒಂದು 8-9 ಜನ ಬಂದಿದ್ದಾರೆ ಅಂತ ನಾನು ನೋಡಿದ್ದೀನಿ. ರಂಗನಾಥ್ ಅವ್ರು ಬಂದಿದ್ದಾರೋ, ವಾಸು ಅವ್ರು ಬಂದಿದ್ದಾರೋ, ಬೇರೆಯವರು ಬಂದಿದ್ದಾರೆ. ಅದು ಏನಕ್ಕೆ ಬಂದಿದ್ದಾರೆ ಅನ್ನೋಂಥ ಮಾಹಿತಿ ನೀವು ಅವ್ರನ್ನ ಕೇಳಬೇಕು. ಅಲ್ಲ, ಈ ಗೊಂದಲ ಎಷ್ಟು ದಿನ ಮುಂದುವರಿಯುತ್ತೆ ಅಂತ? ಅಲ್ಲ, ಈಗ ನಿಮ್ಗೆ ಅಧಿಕಾರ ನಡೆಸೋಕ್ಕೂ ಕಷ್ಟ, ಆಡಳಿತ ಮಾಡೋಕೆ ನೋಡಿ, ಈಗ ನಮ್ಮ ರಾಜ್ಯದ ಜನ ಈಗ 140 ಶಾಸಕರನ್ನ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಈಗಾಗಲೇ 2 ವರ್ಷಗಳ ಕಾಲ, 2.5 ವರ್ಷದ ಕಾಲ ಈಗಾಗಲೇ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ. ಸೊ ಅದರಿಂದ ಈಗ ಆದಷ್ಟು ಬೇಗ ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂತ ಎಲ್ಲ ಹಿರಿಯ ಸಚಿವರು, ಶಾಸಕರುಗಳು ಈಗ ಪಕ್ಷದ ಮುಖಂಡರುಗಳನ್ನ ಕೇಳ್ತಾ ಇರುವಂಥದ್ದು. ಸೊ ಅದೇ ವಿಚಾರದ ಬಗ್ಗೆನೇ ನಮ್ಮ ರಾಜ್ಯದ ಇನ್ಚಾರ್ಜ್ ಸುರ್ಜೇವಾಲಾ ಅವರು ಮಾಹಿತಿಯನ್ನು ಹೇಳಿದ್ದಾರೆ. ಸೊ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯದಲ್ಲೇ ಇರೋದ್ರಿಂದ ಆದಷ್ಟು ಬೇಗ ಅದು ನಿವಾರಣೆ ಆಗುತ್ತೆ ಅಂತ ನಾನು ಅನ್ಕೊಂಡೆ. 2 ತಿಂಗಳ ಹಿಂದೆ ರಾಜಣ್ಣರವರು ಒಂದು ಮುನ್ಸೂಚನೆ ಕೊಟ್ಟಿದ್ರು, ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ. ಇಲ್ಲಿವರೆಗೂ ಎಲ್ಲರೂ ಹೇಳ್ಕೊಂಡ್ ಬಂದಿದ್ದು, ಇಲ್ಲ ಏನೂ ಆಗಲ್ಲ. 20ನೇ ತಾರೀಕು ಆದ್ಮೇಲೆ ಅವ್ರ ಮಾತು ನಿಜ ಆಗ್ತಿದೆ. ಒಂದಿಷ್ಟು ಜನ ಡೆಲ್ಲಿಗೆ ಬರ್ತಾರೆ, ಡೆಲ್ಲಿಯಲ್ಲಿ ಇದ್ದವ್ರು ಬೆಂಗಳೂರಿಗೆ ಹೋಗ್ತಾರೆ. ಸೊ ಇನ್ನರ್ ಮೋಸ್ಟ್ ಥಾಟ್ಸ್ ರಾಜಣ್ಣರವ್ರಿಗೆ ಮೊದಲೇ ಗೊತ್ತಿತ್ತು. ಈಗ 2.5 ವರ್ಷದ ಕಾಲ ಬದಲಾವಣೆ ಆಗುತ್ತೆ ಅಂತ ಮಾತನ್ನ ಆಡ್ತಾ ಇದ್ರು. ಸೊ ಆ ವಿಚಾರದ ಮೇಲೆ ರಾಜಣ್ಣವ್ರು ಹೇಳಿರ್ಬೋದು. ಸೊ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನಿಮ್ಗೆ ಏನಾದ್ರು ಬೇಕಾದ್ರೆ ಅವ್ರನ್ನ ಕೇಳೋದು. ನೀವು ಅಮಿತ್ ಶಾ ಭೇಟಿ ಮಾಡಿದ್ದೀರಾ ಅನ್ನೋ ಮಾತುಗಳು. ಅಮಿತ್ ಶಾ ಅವ್ರನ್ನ ನಾನು ಭೇಟಿ ಮಾಡಿರುವಂಥದ್ದು, ನಾನು ನಮ್ಮ ರಾಷ್ಟ್ರೀಯ ಕ್ರಿಪ್ಕೋದ ಚೇರ್ಮನ್ ಎಲೆಕ್ಷನ್ ಇತ್ತು. ಸೊ ಚೇರ್ಮನ್ ಎಲೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ ನಾನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ. ನಮ್ಮ ರಾಷ್ಟ್ರದಲ್ಲಿರೋ ಒಂಥರ 10 ಜನ ನಿರ್ದೇಶಕರಾಗತ್ತೆ, ಅದ್ರಲ್ಲಿ ನಾನು ಒಬ್ಬ, ನಮ್ಮ ಸೌತ್ ಇಂಡಿಯಾದಿಂದ ನಾನು ಒಬ್ಬ ನಿರ್ದೇಶಕನಾಗಿದ್ದೀನಿ. ಸೊ ಆ ವಿಚಾರದಲ್ಲಿ ನಾನು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದೆ. ಅಮಿತ್ ಶಾ ಅವರು ನಾನು ನೋಡಿದಾಗೆ ನಿಮ್ಮ ಮುಖಾಂತರ ಮೀಡಿಯಾದಲ್ಲಿ ಅರ್ಧ ಗಂಟೆಯನ್ನು ನನ್ನ ಹತ್ರ ಮಾತಾಡುವಂಥ ದೊಡ್ಡ ರಾಜಕಾರಣಿನೂ ನಾನಲ್ಲ. ಸೊ ಅದರಿಂದ ಕೇಳಿದ್ರು, 1-2 ನಿಮಿಷಗಳ ಕಾಲ ರಾಜ್ಯದ ರಾಜಕೀಯ ಮಾತಾಡಿರೋವಂಥದ್ದು ಸತ್ಯ. ಯಾವಾಗ ಸರ್ ಭೇಟಿ ಆಗಿದೆ? ನಾನು 15 ದಿನ ಆಯ್ತು. ಕಳೆದ 15 ದಿನ ಹಿಂದೆ. 15 ದಿನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.